ರಾಜ್ಯದಲ್ಲಿ ಬಿಜೆಪಿ ಬಳಿಕ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಕೂಡ ರೈತರ ಸಮಸ್ಯೆಗೆ ಸ್ಪಂದಿಸುವಲ್ಲಿ ವಿಫಲವಾಗಿದೆ ಎಂದು ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ರಘು ಹಿರಿಸಾವೆ ಹೇಳಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದ ಅವಧಿಯಲ್ಲಿ ಸತತ ಹೋರಾಟದ ಫಲವಾಗಿ ರೈತ ವಿರೋಧಿ 3 ಕಾಯ್ದೆಗಳನ್ನು ವಾಪಸ್ ಪಡೆದಿದೆ. ಆದರೆ ಈವರೆಗೆ ಕೇಂದ್ರ ಸರ್ಕಾರ ನೀಡಿದ ಭರವಸೆಗಳನ್ನು ಈಡೇರಿಸಿಲ್ಲ. ಹೋರಾಟದಲ್ಲಿ ಮೃತಪಟ್ಟ 750 ರೈತರಿಗೆ ಪರಿಹಾರ ನೀಡುವುದಾಗಿ ಕೇಂದ್ರ ಸರ್ಕಾರ ಭರವಸೆ ನೀಡಿತ್ತು. ಆದರೆ ಈವರೆಗೆ ಅದರ ಬಗ್ಗೆ ಸರ್ಕಾರ ಗಮನ ಹರಿಸಿಲ್ಲ ಎಂದು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ ಕೇವಲ ಭರವಸೆಗಳನ್ನು ನೀಡಿ ರೈತರಿಗೆ ವಂಚನೆ ಮಾಡಿದೆ. ಕೊಬ್ಬರಿಗೆ ರೈತರಿಗೆ ಬೇಡಿಕೆಯಷ್ಟು ಬೆಂಬಲ ಬೆಲೆ ನೀಡಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ವಿಫಲವಾಗಿವೆ. ಬರ ಪರಿಹಾರ ನೀಡುವಲ್ಲಿ ಕೂಡ ಸರ್ಕಾರಗಳು ವಿಫಲವಾಗಿದ್ದು, ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಿರ್ಲಕ್ಷ್ಯ ತೋರಿವೆ ಎಂದರು. ಸರ್, ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಇಟ್ಕೊಂಡಿದ್ದು, ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಟ್ಕೊಂಡು ನಮ್ಮ ಜಿಲ್ಲೆ ಮಳೆ ಬಂದಿದ್ದರಿಂದ ನಾವು ಪ್ರತಿಭಟನೆ ಕ್ಯಾನ್ಸಲ್ ಮಾಡಿ ಒಂದು 10 ಜನ ಹೋಗಿ ಡಿಸಿಷನ್ ಮನೆಗೆ ಹೋಗ್ಬೇಕು ಮನೆಗೆ ಹೋಗ್ತೀವಿ ಸರ್. ಈಗ ನಮ್ಮ ಸಮಸ್ಯೆಗಳು ಏನಾಗಿದೆ ಅಂತ ಈಗ ನಾವು ಮೇಜರ್ ಸಮಸ್ಯೆ ಭೂಕಾಯ್ದೆ ವಾಪಸ್ ತಗೊಂಡಿದ್ದೀವಿ ಸರ್ಕಾರ, ಅದ್ರ ಬಗ್ಗೆ ನಾವು ಮಾಡ್ತಾ ಇದ್ವಿ. ಆಮೇಲೆ ರೈತರಿಗೆ ವಿದ್ಯುತ್ ಶಕ್ತಿ ಪವರ್ ಸರ್ವಿಸ್ ತಗೋಬೇಕು ಸರ್. ಹಿಂದೆ 20,000 ಇತ್ತು, ಈಗ ನಾವು 2.5 ಲಕ್ಷ ರೂಪಾಯಿ ಕಟ್ಟಿ ಸರ್ವಿಸ್ ಹೋಗ್ಬೇಕು. ನಾವೇ ಸ್ವಂತ ಹಾಕ್ಬೇಕಲ್ಲ, ಟ್ರಾನ್ಸ್ಫರ್ ಮಾಡಲಿ ರೈತರು, ಅದ್ರ ಬಗ್ಗೆ ಸರ್ಕಾರ ಕಳಿಸ್ತಾ ಇದೆ. ಆಮೇಲೆ ಹಾಲಿನ ರೇಟು ಸರ್, ಹಾಲಿನ ರೇಟು 34 ಚಿಲ್ಲರೆ ಇತ್ತು, ಈಗ ಪುನಃ 31 ಬಂದಿದೆ, 4 ರೂಪಾಯಿ ಕಡಿಮೆ ಆಗಿದೆ. ಆಮೇಲೆ ಸರ್ಕಾರದ ಅನುದಾನ ಬರ್ತಾ ಇದೆ 5 ರೂಪಾಯಿ, ಅದು 8 ತಿಂಗಳಿಂದ ಬಂದಿಲ್ಲ. ಸರ್ಕಾರ ಇದ್ರ ಬಗ್ಗೆ ತಲೆಕೆಡಿಸಿಲ್ಲ. ಏನೋ ಗ್ಯಾರಂಟಿಗಳು ಮಾಡ್ತೀನಿ ರೈತರ ಬಗ್ಗೆ ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ. ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, 1118 ಜನ ಆತ್ಮಹತ್ಯೆ ಆಗ್ತಾರೆ. ಬಟ್ ಈ ಪರಿಹಾರ ಕೊಡೋದ್ರಿಂದ ಅದೇನು ಸಾಲ್ವೇಷನ್ ಆಗಲ್ಲ. ಆತ್ಮಹತ್ಯೆ ಮಾಡೋದ್ರಿಂದ ತಡೆಯೋದನ್ನ ಕರ್ಕೊಂಡು ಮಾಡಬೇಕು. MSP ರೇಟ್ನ ಸರ್ಕಾರವೇ ಕಡಿಮೆ ಮಾಡಿ ಕೊಟ್ರೆ ರೈತರಿಗೆ ಆತ್ಮಹತ್ಯೆ ಕಡಿಮೆ ಆಗುತ್ತೆ, ಪರಿಹಾರದಿಂದ ಕಡಿಮೆ ಆಗಲ್ಲ. ಆಮೇಲೆ ಗೋಹತ್ಯೆ ಕಾಯ್ದೆ ವಾಪಸ್ ತಗೋಬೇಕು ಅಂತ ಮುಂಚೆ ಹೇಳಿದ್ರು, ಅದನ್ನು ತಗೊಂಡಿಲ್ಲ. ಆಮೇಲೆ ಸರ್, ನ್ಯಾಯಬೆಲೆ ಅಂಗಡಿಯಲ್ಲಿ ಒಂದು ಕಾಳು 2 kg ಕಡಿಮೆ ಮಾಡ್ತಾ ಇದ್ದಾರೆ, 2 kg ಕಡಿಮೆ ಕೊಡ್ತಾ ಇದ್ದಾರೆ. ಆಮೇಲೆ ಹೆಬ್ಬೆಟ್ ಕೂಡ 10 ರೂಪಾಯಿ ತಗೋತಾ ಇದ್ದಾರೆ. ಆಮೇಲೆ ಸರ್, ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ವೈದ್ಯರೇ ಇಲ್ಲ, ಅದರಲ್ಲೂ ಹೋಬಳಿ ಆಗಲಿ ಗ್ರಾಮೀಣ ಭಾಗದಲ್ಲಿ ಡಾಕ್ಟರ್ಗಳೇ ಇಲ್ಲ. ಹೇಳಬೇಕು ಅಂದ್ರೆ ಮೊನ್ನೆ ರೀಸೆಂಟ್ ಆಗಿ ನಮ್ಮ ಹೋಬಳಿ ಸರ್, ಇರಿಸಾ ಹೋಬಳಿನೇ ಹಾರ್ಟ್ ಅಟ್ಯಾಕ್ ಆಗಿದೆ, ಹಾಸ್ಪಿಟಲ್ ಬಂದೇ ರೈಟು ಫಸ್ಟ್ ಏಡ್ ಮಾಡೋದಿಲ್ಲ, ಅವ್ರು ಬೇರೆ ಕಡೆ ಕರ್ಕೊಂಡು ಡೆತ್ ಆಗಿದೆ. ಇನ್ನೊಂದು 4 ದಿವಸ ಶುರುವಾಗಿದೆ, ಮೊನ್ನೆ ಆಗಿದೆ. ಈ ತರ ಸುಮಾರು ಆಗ್ತಾ ಇದೆ. ಇದ್ರ ಬಗ್ಗೆ DHO ಗಮನ ತಗೊಳ್ತಾ ಇಲ್ಲ. ಆಮೇಲೆ ಪಶು ಇಲಾಖೆಯಲ್ಲಿ 6 ಹಾಸ್ಪಿಟಲ್ ಓಡಾಡ್ತಿದ್ದಾರೆ, 6 ಹಾಸ್ಪಿಟಲ್ ಓಡಾಡ್ತಿದ್ದಾರೆ. ಇವತ್ತು ಅಟೆಂಡ್ ಮಾಡಿ ಡಾಕ್ಟರ್ ಒಂದು ಹಸುನ ಇನ್ನು 3 ಸಾವಿರ ಬರಕ್ಕೆ ಆಗ್ತದೆ, ಎಮರ್ಜೆನ್ಸಿ ಔಷಧ ಡೆತ್ ಆಗ್ತಾ ಇದೆ. ಆಮೇಲೆ ಕಬ್ಬು ಬೆಳೆಗಾರರಿಗೆ ಕೊಡ್ಬೇಕಾದಂತ 150 ರೂಪಾಯಿಯನ್ನ ಸರ್ಕಾರ ಇದುವರೆಗೂ ಕೊಡ್ತಾ ಇಲ್ಲ ಸರ್. ಕೊಬ್ಬರಿ ಬೆಲೆ 13,000 ಪರ್ಚೇಸ್ ಮಾಡ್ತಾ ಇದೆ ಸರ್. ಈಗ ಪರ್ಚೇಸ್ ನಿಂತೋಯ್ತು, ಪುನಃ 8,000ಕ್ಕೆ ಬಂತು. ಅದು ತೋಟಗಾರಿ ಇಲಾಖೆ 14,700 ರೂಪಾಯಿ ಕೊಡಬೇಕು ಫಿಕ್ಸ್ ಆಗಿದೆ. ಅದರಲ್ಲೂ ಕೊಡ್ತಾ 13,000 ಅದು 16 ಅದು ತಿಳಿಸ್ತೀವಿ ಸರ್. ಪುನಃ 8,000ಕ್ಕೆ ಬರ್ತಾ ಇದೆ. ಆಮೇಲೆ ಎಲ್ಲಾ ತಾಲೂಕು ಸರ್ ಗ್ಯಾಸ್ ಅನ್ನ ಎಕ್ಸಸ್ 50 ರೂಪಾಯಿ ತಗೋತಾ ಇದೆ ಸರ್ಕಾರ. ಅದ್ರ ಬಗ್ಗೆ ಯಾವುದೇ ತರಹದ ಕ್ರಮ ತಗೋತಾ ಇದೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.